ಪೂರ್ವದಲ್ಲಿ ಪಶ್ಚಿಮ ಘಟ್ಟದ ಮಲೆನಾಡ ತಪ್ಪಲಿನಿಂದ ಪಶ್ಚಿಮದೆಡೆಗೆ ಹರಿಯುವ ನದಿಗಳು ಸಂಗಮವಾಗುವ ಕಡಲ ಕಿನಾರೆಯನ್ನೊಳಗೊಂಡ ಬೈಂದೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕೆಂಬ ದೃಷ್ಟಿಯಿಂದ ಮಾನ್ಯ ಶಾಸಕರಾದ ಶ್ರೀ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಸಮೃದ್ಧ ಬೈಂದೂರು ಪರಿಕಲ್ಪನೆಯಡಿಯಲ್ಲಿ ಅನೇಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅವುಗಳಲ್ಲೊಂದಾದ ಬೈಂದೂರು ಉತ್ಸವ 2 ಬಾರಿ ಅದ್ಧೂರಿಯಾಗಿ ನಡೆದಿದೆ. ಉತ್ಸವದ ಉದ್ದೇಶ ಗ್ರಾಮಗಳ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣ. ರಾಜಕೀಯವನ್ನ ಬದಿಗಿಟ್ಟು ಬೈಂದೂರಿನ ಸಮೃದ್ಧ ಏಳಿಗೆಗೆ ಶ್ರಮಿಸುವ ಪ್ರಯತ್ನವಿದು. ಜಾಗತಿಕ ಪ್ರವಾಸೋದ್ಯಮದಲ್ಲಿ ಬೈಂದೂರು ತನ್ನ ಹೆಸರನ್ನ ಗಿಟ್ಟಿಸಿಕೊಳ್ಳಬೇಕೆಂಬುದು ಇವರ ಕಲ್ಪನೆ. ಸಮೃದ್ಧ ಬೈಂದೂರು ಪರಿಕಲ್ಪನೆಯಡಿಯಲ್ಲಿ ನಡೆದ ಬೈಂದೂರು ಉತ್ಸವದ ಅಂಗವಾಗಿ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ ಗ್ರಾಮೋತ್ಸವವನ್ನು ಏರ್ಪಡಿಸಿ ವಿವಿಧ ಮೇಳಗಳ ಆಯೋಜನೆ, ಪಶು ಚಿಕಿತ್ಸೆ, ಕೃಷಿ ವಸ್ತು ಮಾರಾಟ, ಸಂಜೀವಿನಿ ಸಂಘ, ಇಲಾಖೆಗಳ ಮಾಹಿತಿ ಶಿಬಿರ, ಆರೋಗ್ಯ ಮೇಳ ನಡೆಯಿತು. ಸರ್ಕಾರದ ಆಡಳಿತವನ್ನ ಗ್ರಾಮದ ಕಡೆಗೆ ಸೆಳೆಯುವ ಪ್ರಯತ್ನ ಇದಾಗಿದ್ದು ಗ್ರಾಮಸ್ಥರು ಇದರ ಪ್ರಯೋಜನ ಪಡೆದುಕೊಂಡರು. ಇಂದಿನ ಕ್ರೀಡಾ ಜಗತ್ತಿನಲ್ಲಿ ಗ್ರಾಮೀಣ ಭಾಗದ ಜನರು ಸಹ ಮುಂದೆ ಬರಬೇಕೆಂಬ ದೃಷ್ಟಿಯಿಂದ ವಿವಿಧ ಕ್ರೀಡೆಗಳನ್ನು ನಡೆಸಿ ಬಹುಮಾನವನ್ನು ವಿತರಿಸಲಾಯಿತು. ಉತ್ಸವದ ಹಿಂದಿನ ದಿನ ವಿವಿಧ ಮೇಳಗಳ, ಮಳಿಗೆಗಳ ಉದ್ಘಾಟನೆ ಮತ್ತು ಭಜನಾ ತಂಡಗಳಿಂದ ಕುಣಿತ, ಭಜನೋತ್ಸವದಿಂದ ಆರಂಭಗೊಂಡು 24ಕ್ಕೆ ಚೆಂಡೆ ಕುಣಿತ, ಭಜನೆ, ಪೂರ್ಣಕುಂಭ ಕಲಶದೊಂದಿಗೆ ಪುರ ಮೆರವಣಿಗೆಯ ಮೂಲಕ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಎಲ್ಲ ದೇವಸ್ಥಾನದ ಮೊಕ್ತೇಸರರು, ಎಲ್ಲ ದೈವದ ಪಾತ್ರಿಗಳನ್ನು ಸ್ವಾಗತಿಸಲಾಯಿತು. ನಂತರ ಪುತ್ತೂರು ಜಗದೀಶ್ ಆಚಾರ್ಯ ಮತ್ತು ಅವರ ತಂಡದಿಂದ ಭಕ್ತಿ ಸಂಭ್ರಮ, ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಇವರಿಂದ ಬೈಂದೂರು ಮತ್ತು ಕುಂದಾಪುರದ ವೀರ ಪರಂಪರೆಯ ಇತಿಹಾಸ, ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ಕಲಾವಿದರು ಇವರಿಂದ ಬಾರ್ಕೂರಿನ ಹಡಗು ನೃತ್ಯ ನಾಟಕ, ಸರಿಗಮಪ ವೇದಿಕೆಯ ಪ್ರತಿಭೆ ಕುಮಾರಿ ದಿಯಾ ಹೆಗಡೆ ಇವರಿಂದ ಸಂಗೀತ ಸ್ವರ ಸಂಜೆ ಕಾರ್ಯಕ್ರಮ ನಡೆಯಿತು. ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಒದಗಿಸುವ ದೃಷ್ಟಿಯಿಂದ ಇನ್ನೊಂದು ವೇದಿಕೆಯನ್ನು ಸಹ ಕಲ್ಪಿಸಲಾಗಿದ್ದು ಅಲ್ಲಿ ನಾಟಕ, ನೃತ್ಯ, ಕಾಮಿಡಿ ಶೋಗಳು ಮೂಡಿ ಬಂದವು. 25ಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರ ಗಣ್ಯ ಉಪಸ್ಥಿತಿಯಲ್ಲಿ ಮಹಿಳೆಯರನ್ನ ಸಬಲರನ್ನಾಗಿಸುವ ನಿಟ್ಟಿನಲ್ಲಿ ದುಡ್ಮಿ ಎಂಬ ಹೊಸ ಕಲ್ಪನೆಯನ್ನ ಉದ್ಘಾಟಿಸಲಾಯಿತು. ಆಧುನಿಕ ಜಗತ್ತಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶ ಪಡೆಯಬೇಕೆಂಬ ಉದ್ದೇಶದಿಂದ ಉತ್ಸವದ ಮೂಲಕ ಸಂಜೀವಿನಿ ಸಂಘಗಳಿಗೆ ಆದ್ಯತೆ ನೀಡಿ ಅವರನ್ನ ಸ್ವಾವಲಂಬಿಗಳನ್ನಾಗಿಸಲು ದುಡ್ಮಿಯನ್ನು ಸ್ಥಾಪಿಸಿ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲರನ್ನಾಗಿಸುವಲ್ಲಿ ಶ್ರಮಿಸುತ್ತಿದೆ. ಡಿಗ್ನಿಟಿ, ಅಪ್ಲಿಫ್ಟ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ವುಮೆನ್ ಥ್ರೂ ಮೈಕ್ರೋ ಇನಿಷಿಯೇಟಿವ್ಸ್ ಅಂದರೆ ಗೌರವ, ಉನ್ನತಿ ಮತ್ತು ಅಭಿವೃದ್ಧಿಯ ಕ್ರಮ. ಸಮಾಜದಲ್ಲಿ ಸಮಾನ ಸ್ಥಾನ ಕಲ್ಪಿಸುವುದು, ಕೌಶಲ್ಯ ಅಭಿವೃದ್ಧಿ, ಸ್ವಯಂ ಉದ್ಯೋಗ ನೀಡುವುದು ಇದರ ಉದ್ದೇಶ. ಟೈಲರಿಂಗ್, ಡೈರಿ, ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ಆನ್ಲೈನ್ ಮಾರಾಟದ ಬಗ್ಗೆ ಮಾಹಿತಿ ನೀಡುವ ಗುರಿ ಹೊಂದಿದೆ. ಸ್ವಸಹಾಯ ಸಂಘದ ಮೂಲಕ ಬೀಚ್ ಟೂರಿಸಂ, ಇಕೋ, ಟೆಂಪಲ್, ಅಗ್ರಿ, ವಿಲೇಜ್ ಟೂರಿಸಂ ಹೀಗೆ ಪ್ರವಾಸೋದ್ಯಮವನ್ನು ನಿರ್ವಹಿಸುವಂತೆ ಸಿದ್ಧಪಡಿಸಲಾಗಿದೆ. ನಿತ್ಯ ಕೆಲಸದ ಜೊತೆಗೆ ಉಪ ಆದಾಯ ಗಳಿಸುವ ಗ್ರಾಮೀಣ ಭಾಗದ ಜನರು ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ನೀಡಬೇಕೆಂಬ ಕನಸನ್ನು ಹೊತ್ತಿದ್ದಾರೆ. ಜನರಿಗೆ ಉಪಯೋಗ ಆಗಬೇಕು, ಜನರಿಗೆ ಹೆಲ್ಪ್ ಮಾಡಬೇಕು. ನೀವು ಅದನ್ನು ಮಾಡ್ತಾ ಇದ್ದೀರಿ, ನಾನು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದೇನೆ. ವೇದಿಕೆ ಕಾರ್ಯಕ್ರಮದ ನಂತರ ಸತೀಶ್ ಹೆಮ್ಮಾಡಿ ಮತ್ತು ಅವರ ತಂಡದಿಂದ ಜಾದೂ ಲೋಕ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದರೆ ಇಲ್ಲಿನ 500 ವಿದ್ಯಾರ್ಥಿಗಳಿಂದ ನಡೆದ ಆಳ್ವಾಸ್ ಸಾಂಸ್ಕೃತಿಕ ವೈಭವದ ಯೋಗ ದೀಪಿಕಾ, ಶಾಸ್ತ್ರೀಯ ನೃತ್ಯ ಅಷ್ಟಲಕ್ಷ್ಮಿ, ಬಡಗತಿಟ್ಟು ಯಕ್ಷಗಾನ ಶಂಕರಾರ್ಧ ಶರೀರಿಣಿ, ಗುಜರಾತಿನ ದಾಂಡಿಯಾ ನೃತ್ಯ, ಮಣಿಪುರದ ಸ್ಟಿಕ್ ಡ್ಯಾನ್ಸ್, ಮಲ್ಲಕಂಬ ಹಾಗೂ ರೂಪ್ ಕಸರತ್ತು, ಸೃಜನಾತ್ಮಕ ನೃತ್ಯ, ಡೊಳ್ಳು ಕುಣಿತ, ಕಥಕ್ ನೃತ್ಯ, ವರ್ಷಧಾರೆ, ಪುರುಲಿಯಾ ಸಿಂಹ ನೃತ್ಯ, ತೆಂಕತಿಟ್ಟು ಯಕ್ಷಗಾನ, ಹಿರಣ್ಯಾಕ್ಷ ವಧೆ, ಬೊಂಬೆ ವಿನೋದಾವಳಿ ಜನರ ಕಣ್ಮನ ಸೆಳೆಯಿತು. ಮುಕ್ಕೋಟಿ ದೇವತೆಗಳು ನೆಲೆಸಿರುವ 100 ಗೋವುಗಳ ಸಮಾಗಮ, ಕರುಗಳ ಮತ್ತು ಜಾನುವಾರು ಪ್ರದರ್ಶನ ನಡೆದು ಬಹುಮಾನವನ್ನು ವಿತರಿಸಲಾಯಿತು. ಕರಾವಳಿಯ ಜನಪದ ಕ್ರೀಡೆ ಜೋಡು ಕರೆ, ಕಂಬಳ ಹಲಗೆ ಹಿರಿಯ, ಕಿರಿಯ, ಅತಿ ಕಿರಿಯ ವಿಭಾಗಗಳಲ್ಲಿ ನಡೆಯಿತು. ಉತ್ಸವದ ಕೊನೆಯ ದಿನ ಮನು ಹಂದಾಡಿ ಅವರ ನಗೆ ಹಬ್ಬ, ಪಟ್ಲಾ ಜನ್ಸಾಲೆ, ಹೆನ್ನಾಬೈಲ್ ಪೆಡ್ರೆ ಅವರಿಂದ ಗಾನನಾಟ್ಯ ವೈಭವ, ಎಂಆರ್ಸಿ ಗ್ರೂಪ್ನ ಚೇರ್ಮನ್, ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಸಿನಿಮಾ ತಾರೆಯರಾದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ತನ್ನ ಮನೆ ಅಂಗಳದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇನ್ನೋರ್ವ ಸಿನಿಮಾ ತಾರೆ ಪ್ರಮೋದ್ ಶೆಟ್ಟಿ ಅವರು ಕೂಡ ಉಪಸ್ಥಿತರಿದ್ದರು. ನಂತರದಲ್ಲಿ ಸರಿಗಮಪ ವೇದಿಕೆಯ ಹನುಮಂತ ಲಮಾಣಿ, ಚೆನ್ನಪ್ಪ ಹುದ್ದಾರ್, ಸುಹಾನಾ ಸೈಯದ್, ಶಶಿಕಲಾ ಸುನೀಲ್ ಅವರಿಂದ ಲೈವ್ ಸಂಗೀತ ಹಬ್ಬದಲ್ಲಿ ಸುಮಧುರ ಕಂಠದ ಗಾಯನ ಮೂಡಿಬಂತು. ಕೊನೆಯಲ್ಲಿ ಟೀಮ್ ಸವಾರಿ ಇವರಿಂದ ಸಂಗೀತ ವಾದ್ಯಗಳೊಂದಿಗೆ ಹಾಡುಗಳು ನೆರೆದ ಜನಸ್ತೋಮವನ್ನು ತನ್ನತ್ತ ಸೆಳೆದು ನೃತ್ಯದೆಡೆಗೆ ಪ್ರೇರೇಪಿಸಿತು. ಕೃಷಿ ಇಲಾಖೆಯ ಸಹಕಾರದೊಂದಿಗೆ ಸ್ಮಾರ್ಟ್ ಕೃಷಿ ತಂತ್ರಜ್ಞಾನ, ಹೈಟೆಕ್ ಉಪಕರಣಗಳ ಮಾರಾಟ, ನೀರಾವರಿ ಪದ್ಧತಿ, ಆರ್ಗಾನಿಕ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್, ಸರ್ಕಾರದ ಸಬ್ಸಿಡಿ, ಕೃಷಿ ಯೋಜನೆಗಳನ್ನು ರೈತರಿಗೆ ನೀಡುವ ಸಲುವಾಗಿ ಕೃಷಿ ಮೇಳ ಆಯೋಜಿಸಲಾಗಿತ್ತು. ಸ್ಮಾರ್ಟ್ ಬೋಟ್, ಹೈಟೆಕ್ ನೆಟ್, ನ್ಯೂ ಏಜ್ ಫಿಶಿಂಗ್ ಗೇರ್, ಅನೇಕ ವಿಧದ ಮೀನುಗಳು ಮತ್ತು ಸರ್ಕಾರದ ಸಬ್ಸಿಡಿ ಯೋಜನೆಗಳನ್ನು ವಿತರಿಸುವ ಉದ್ದೇಶದಿಂದ ಬೃಹತ್ ಮೀನುಗಾರಿಕಾ ಮೇಳ ಆಯೋಜಿಸಲಾಗಿತ್ತು. ಕರಾವಳಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಿವಾಜಿ ಮಹಾರಾಜರ ಕಾಲದಿಂದ
ಇಲ್ಲಿಯ ತನಕದ ವೈಭವವನ್ನು ಸಾರುವ ಶಸ್ತ್ರಾಸ್ತ್ರ ರಾಜಮುದ್ರೆಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಅರಣ್ಯ ಜಾಂಬೂರಿ. ಕೊಲ್ಲೂರಿನಲ್ಲಿ ಹುಲಿ ಇರುವ ಸ್ಥಳವನ್ನು ಬಿಂಬಿಸುವ ಹುಲಿ ಮಂಡ್ಲಕೊಡ್ಲು ರಚನೆ ಗಮನ ಸೆಳೆದಿದ್ದು, ಕೊಲ್ಲೂರಿನ ದೇವಸ್ಥಾನದ ಪ್ರತಿಕೃತಿ ರಚನೆ, ಆದಿವಾಸಿಗಳ ಜೀವನ ಶೈಲಿ, ಕರಾವಳಿಯ ಜನಪದ ಕ್ರೀಡೆ ಕಂಬಳ, ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳ ಮಾಡೆಲ್, ಜನರ ಜೀವನ ಶೈಲಿ ನೋಡುಗರನ್ನ ಆಕರ್ಷಿಸಿದವು. ಬೀಚ್ ಉತ್ಸವದಲ್ಲಿ ಮರಳಿನ ಆಕೃತಿ, ಗಾಳಿಪಟ ಉತ್ಸವ ಮುಂತಾದವುಗಳು ಮೂಡಿಬಂದವು. ಬಸ್ನ ಒಳಗಡೆ ಚಂದ್ರಯಾನ, ರಾಕೆಟ್ ಉಡಾವಣೆ ಮತ್ತು ಬಾಹ್ಯಾಕಾಶದ ಮಾಡೆಲ್ಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಬೈಂದೂರಿನ ದೇಗುಲಗಳ ಪ್ರತಿರೂಪ, ಇಲಾಖೆಗಳ ಸಹಕಾರದೊಂದಿಗೆ ಕೈಗಾರಿಕಾ ಮೇಳ, ತೋಟಗಾರಿಕಾ ಮೇಳ, ವಿಜ್ಞಾನ ಮೇಳ, ಆರೋಗ್ಯ, ಸಾಹಿತ್ಯ, ಆಹಾರ ಮೇಳ, ಕರಕುಶಲ ಮೇಳ, ಚಿತ್ರಕಲಾ ಪ್ರದರ್ಶನ, ಪ್ರಾಚ್ಯ ವಸ್ತು ಮೇಳ, ಉದ್ಯೋಗ ಮೇಳಗಳು ನಡೆದವು. ಬಗೆ ಬಗೆಯ ಆಹಾರ ಮತ್ತು ತಂಪು ಪಾನೀಯದ ಮಳಿಗೆಗಳು, ಜೋಕಾಲಿಗಳು, ಹೆಬ್ಬಾಗಿಲು ಮನೆ ಜನರನ್ನ ಆಕರ್ಷಿಸಿದವು. ಕಾರ್ಯಕ್ರಮಗಳಿಗೆ ಕೇವಲ ಹಣವಿದ್ದರೆ ಸಾಲದು, ಅದಕ್ಕೆ ಸ್ಪಂದಿಸುವ ಜನರು, ಕಾರ್ಯಕರ್ತರು, ಸ್ವಯಂ ಸೇವಕರು, ಡೆಕೋರೇಟರ್ಸ್ ಮತ್ತು ಸಾಮಾಜಿಕ ಜಾಲತಾಣವೂ ಮುಖ್ಯವಾಗಿದೆ. ಈ ಉತ್ಸವವು ಕೇವಲ ಸಂಭ್ರಮ ಮತ್ತು ಮನೋರಂಜನೆಯಾಗಿರದೆ ಬೈಂದೂರಿನ ಅಭಿವೃದ್ಧಿಗೆ ಹೊಸ ಆಯಾಮವನ್ನು ನೀಡಿದೆ.